ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಎಗ್ ಬೋಂಡಾ. ತುಂಬಾನೇ ಟೇಸ್ಟಿ ಆಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತೀರಾ. ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬೌಲ್ ನ ಇಟ್ಕೊಂಡು 1 ಕಪ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ. 1 ಸ್ಪೂನ್ ಅಷ್ಟು ಕಸೂರಿ ಮೇಥಿನ ಹಾಕೊಳ್ಳಿ, ಸ್ವಲ್ಪ ಕ್ರಶ್ ಮಾಡಿ ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ನ ಹಾಕೋತಾ ಇದ್ದೀನಿ. ಮತ್ತೆ ಅರ್ಧ ಸ್ಪೂನ್ ಅಷ್ಟು ಜೀರಾ ಪೌಡರ್ ನ ಹಾಕೋತಾ ಇದ್ದೀನಿ. ಬೇಕಿದ್ರೆ ಸ್ವಲ್ಪ ಸೋಡಾನ ಹಾಕೊಳ್ಳಿ. ಸ್ವಲ್ಪ ಅರಿಶಿನ ಪೌಡರ್ ನ ಹಾಕೋತಾ ಇದ್ದೀನಿ. ಅರ್ಧ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೋತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಹಾಕೊಂಡು ಒಂದ್ಸಲ ಮೊದಲಿಗೆ ಡ್ರೈ ಮಿಕ್ಸ್ ಮಾಡ್ಕೊಂಡು ಆನಂತರ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಬೋಂಡಾ ಬಜ್ಜಿ ಎಲ್ಲ ಯಾವ ರೀತಿ ಮಾಡ್ತೀವೋ ಆ ರೀತಿಯಾಗಿ ಗಟ್ಟಿಯಾಗಿ ನಾವು ಕಲ್ಸ್ಕೋಬೇಕಾಗುತ್ತೆ. ಬೇಕಿದ್ರೆ ಇನ್ನೊಂದ್ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಹಿಟ್ಟನ್ನ ಕಲ್ಸ್ಕೊಳ್ಳಿ. ಒಂದ್ 2 ನಿಮಿಷ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಗೆ ಹಿಟ್ಟು ರೆಡಿ ಆಯ್ತು. ಇವಾಗ ನೋಡ್ತಾ ಇರ್ಬೋದು, ಒಂದು 7 ಮೊಟ್ಟೆನ ಬೇಯಿಸಿಟ್ಕೊಂಡಿದೀನಿ. ಇದನ್ನ ಇವಾಗ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಕ್ರಾಸ್ ಆಗಾದ್ರೂ ಕಟ್ ಮಾಡ್ಕೋಬಹುದು ಅಥವಾ ಸ್ಟ್ರೈಟ್ ಆಗಾದ್ರೂ ಲೈನ್ ಹಾಕೊಳ್ಳಿ. ಒಂದು ಸ್ವಲ್ಪ ಡೀಪ್ ಆಗಿ ಲೈನ್ ಹಾಕೊಳ್ಳಿ. ಯಾಕೆಂದ್ರೆ ನಾವು ಚಾಟ್ ಮಸಾಲಾನ ಸ್ವಲ್ಪ ಕಟ್ ಮಾಡಿರುವಂತಹ ಜಾಗಕ್ಕೆ ಸ್ವಲ್ಪ ಚಾಟ್ ಮಸಾಲಾನ ಹಾಕೋಬೇಕಾಗುತ್ತೆ. ಅವಾಗ ನಮ್ಗೆ ಚೆನ್ನಾಗಿರುತ್ತೆ ಮೊಟ್ಟೆ ಬೋಂಡಾ. ಸೊ ಹಂಗಾಗಿ ನೋಡ್ತಾ ಇರ್ಬೋದು, ಕಟ್ ಮಾಡಿದೀನಿ. ಕಟ್ ಮಾಡಿದ್ಮೇಲೆ ಸ್ವಲ್ಪ ಹಿಂಗೆ ಪಂಚ್ ಮಾಡಿದ್ರೆ ಆ ಕಟ್ ಮಾಡಿರೋ ಜಾಗ ಓಪನ್ ಆಗುತ್ತೆ. ಅವಾಗ ಸ್ವಲ್ಪ ಚಾಟ್ ಮಸಾಲಾನ ಹಾಕೊಳ್ಳಿ. ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ. ಬರೀ ಚಾಟ್ ಮಸಾಲಾ ಮಾತ್ರ ಹಾಕೋತಾ ಇರೋದು ನಾನು. ಅದಕ್ಕೇನು ಎಕ್ಸ್ಟ್ರಾ ಏನು ಆಡ್ ಮಾಡಿಲ್ಲ. ಹಾಕೊಂಡು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಇದೇ ರೀತಿಯಾಗಿ ನಾನು ಎಲ್ಲಾ ಮೊಟ್ಟೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಆಗಿದೆ. ಇವಾಗ ನಾವು ಕಡಲೆ ಹಿಟ್ಟನ್ನು ಕಲ್ಸ್ಕೊಂಡಿದ್ವಲ್ಲ, ಅದಕ್ಕೆ ಇವಾಗ ಮೊಟ್ಟೆನ ಹಾಕೊಂಡು ಚೆನ್ನಾಗಿ ಅದ್ಕೋತಾ ಇದ್ದೀನಿ. ಚೆನ್ನಾಗಿ ಮೊಟ್ಟೆಗೆ ಕಡಲೆ ಹಿಟ್ಟು ಒಂದಕ್ಕೊಂದು ಚೆನ್ನಾಗಿ ಹಿಡಿಬೇಕು. ಸ್ವಲ್ಪ ಹಿಟ್ಟೆಲ್ಲ ಅಂಟ್ಕೋಬೇಕು ಮೊಟ್ಟೆಗೆ. ಅಲ್ಲಿ ತನಕ ಸ್ವಲ್ಪ ಡೀಪ್ ಆಗಿ ಕಲ್ಸ್ಕೊಂಡು ಒಂದು ಸ್ಪೂನ್ ಅಲ್ಲಿ ಎತ್ತಿ ನಾವು ಎಣ್ಣೆಗೆ ಬಿಟ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿಕ್ಕೆ ಹೋಗಿ. ಒಂದ್ಸಲ ಮೊಟ್ಟೆ ಒಂಥರ ಸಿಡಿದು ಬಿಡುತ್ತೆ. ಸೊ ಹಂಗಾಗಿ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಮೊಟ್ಟೆನ ಸ್ವಲ್ಪ ಹಿಂದೆನೆ ನಿಂತ್ಕೊಳ್ಳಿ. ಸ್ವಲ್ಪ ಹಿಂದೆನೆ ನಿಂತ್ಕೊಂಡು ಒಂದ್ 2 ನಿಮಿಷ ಆದ್ಮೇಲೆ ಮತ್ತೆ ತಿರ್ಗಾಕೊಂಡು ಬೇಯಿಸ್ಕೊಳ್ಳಿ. ಸ್ವಲ್ಪ ಹಿಟ್ಟು ಬೆಂದ್ರೆ ಸಾಕು. ನಮ್ಮ ಮೊಟ್ಟೆ ಮೊದಲೇ ಬೆಂದಿರೋದ್ರಿಂದ ನಮಗೆ ಮೇಲ್ಗಡೆ ಕಡಲೆ ಹಿಟ್ಟು ಬೆಂದ್ರೆ ಸಾಕು. ನೋಡ್ತಾ ಇರ್ಬೋದು, ಇಷ್ಟು ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಇಷ್ಟು ಕಲರ್ ಬಂದ್ರೆ ಸಾಕು. ಹಿಟ್ಟು ಕೂಡ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಎಣ್ಣೆ ಎಲ್ಲ ಸೋದಿಸ್ಕೊಂಡು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಇಷ್ಟೇನೆ ಸಿಂಪಲ್ ಆಗಿ ಮಾಡ್ಕೊಳ್ಳುವಂತಹ ಮೊಟ್ಟೆ ಬೋಂಡಾ ಅಂತಾನೆ ಹೇಳ್ಬೋದು. ಊಟ ಜೊತೆಗೆ ಸೈಡ್ ಡಿಶ್ ಆಗಿರುತ್ತೆ ಅಥವಾ ಸಂಜೆ ಟೈಮ್ ಸ್ನಾಕ್ಸ್ ಆಗು ಕೂಡ ಮಾಡ್ಕೋಬಹುದು. ತುಂಬಾನೇ ಟೇಸ್ಟಿ ಆಗಿರುತ್ತೆ.